ನಮಸ್ಕಾರ, ನಳಿನೀಸ್ ಕ್ವಿಸಿನ್ ಕಾರ್ಟ್ಗೆ ಸ್ವಾಗತ. ಫ್ಲ್ಯಾಕ್ಸ್ ಸೀಡ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ವಾ. ಅಗಸೆ ಬೀಜ ಅಂತೀವಲ್ಲ ಅದು. ಅದ್ರ ಸೊಪ್ಪು ಕನ್ನಡದಲ್ಲಿ ಅಗಸೆ ಸೊಪ್ಪು ಅಂತ ಕರಿತೀವಿ. ಅದಕ್ಕೆ ಬೇಕಾದಷ್ಟು ಹೆಸರಿದೆ. ಎಲ್ಲ ಭಾರತದಾದ್ಯಂತ ಎಲ್ಲರೂ ತುಂಬ ಉಪಯೋಗಿಸ್ತಾರೆ ಅದನ್ನ. ಅದರ ಎಲೆ, ಹೂವು ಎಲ್ಲದರಿಂದ ತುಂಬ ಒಳ್ಳೆಯ ರುಚಿಯಾದ ಅಡುಗೆಗಳನ್ನ ಮಾಡ್ತಾರೆ. ಇದು ಒಂದು ಹಳೆ ಕಾಲದ ಅಡುಗೆ. ಒಂದು ಅಗಸೆ ಸೊಪ್ಪಿನ ಪಲ್ಯ ಮಾಡೋಣ ಇವತ್ತು. ನಮ್ಮ ಅಣ್ಣನ ಫಾರ್ಮಲ್ಲಿ ಅಗಸೆ ಸೊಪ್ಪು ಸಿಕ್ಕಿತ್ತು. ಥರ ತನಕ ಬಿಸಿಲಿಗೆ ಸ್ವಲ್ಪ ಬಾಡಿದೆ. ಅದನ್ನು ತೊಳ್ಕೊಂಡು ಹೆಚ್ಚಿ ಒಂದು 2 ಕಪ್ ಆಗಷ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಹಣ್ಣಾಗಿರೋ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇದು ಹಳೆ ಕಾಲದ ಅಡುಗೆ ಅಲ್ವಾ, ನಮ್ಮಮ್ಮ ಹೇಳ್ಕೊಟ್ಟಿರೋದು. ಅದಕ್ಕೆ 1 ಕಪ್ಪಷ್ಟು ಬೆಂದಿರೋ ತೊಗರಿಬೇಳೆ, ಸಾರಿಗೆ ಹುಳಿಗೆ ಎಲ್ಲ ಮಾಡಿರ್ತಿರಲ್ಲ ಅದನ್ನೇ ಒಂಚೂರು ತೆಗೆದಿಟ್ಕೊಂಡ್ರೂ ಆಗುತ್ತೆ. ಇನ್ನು ಫ್ರೆಶ್ ಆಗಿರೋ ತೆಂಗಿನ ತುರಿ, ನಿಂಬೆಹಣ್ಣು ಇಷ್ಟೆಲ್ಲ ಇದ್ದರೆ ಮಾಡಿಬಿಡ್ಬೋದು ಬೇಗ. ಒಂದು ಬಾಣಲೆಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಿಂಗು, ಅರಿಶಿನ ಎಲ್ಲ ಹಾಕಿ ಒಂಚೂರು ಅದನ್ನೆಲ್ಲ ಚೆನ್ನಾಗಿ ಬಾಡಿಸಿ, ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಸೀಳ್ಬಿಟ್ಟು ಹಾಕಿ ಅದನ್ನು ಸ್ವಲ್ಪ ಬಾಡಿಸಿ, ಈ ಸೊಪ್ಪನ್ನೆಲ್ಲ ನೀರೆಲ್ಲ ಹಿಂಡ್ಕೊಂಡು ಹಾಕಿ ಚೆನ್ನಾಗಿ ಒಂಚೂರು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಸೊಪ್ಪು ಮುಚ್ಚಿಡಬಾರ್ದು, ಹಾಗೆ ಫ್ರೈ ಮಾಡ್ತಾ ಇರಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿ ಅದು ಬೇಯೋಕ್ಕೆ ಅಂತ ಬಿಡ್ಬೋದು. ಆ ನೀರೆಲ್ಲ ಹಿಂಗಿದ್ಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆ ಇದೆಯಲ್ಲ, ಅದು ಗಟ್ಟಿ ಬೇಳೆ ಆದರೂ ಇಟ್ಕೋಬೋದು. ನಿಮಗೆ ಸ್ವಲ್ಪ ಹೀಗೆ ತವೆ ಥರ ಬೇಕು ಅಂದರೆ ಆ ಥರನೂ ಹಾಕ್ಕೋಬೋದು. ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಕಲಸಿ ಸಿಮ್ ಮಾಡಿ, ಸೊಪ್ಪಿನ ಪದಾರ್ಥಗಳಿಗೆ ಯಾವಾಗಲೂ ಉಪ್ಪು ಕೊನೆಯಲ್ಲಿ ಹಾಕ್ತೀವಲ್ವ. ಮೊದಲು ಸೊಪ್ಪು ಜಾಸ್ತಿ ಇರುತ್ತೆ, ಎಲ್ಲ ಬಾಡಿದ ಮೇಲೆ ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಕೊನೆಯಲ್ಲಿ ಹಾಕೋದು ಉಪ್ಪನ್ನ. ಕೊನೆಗೆ ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ನಿಂಬೆ ರಸ ಎಲ್ಲ ಹಾಕಿ ಸ್ಟವ್ ಆಫ್ ಮಾಡಿ, ತೆಂಗಿನ ತುರಿ, ಹಸಿ ತೆಂಗಿನ ತುರಿ ಎಷ್ಟು ಹಾಕಿದ್ರೂ ರುಚಿ ಅಲ್ವಾ, ಹಾಕಿ ಇದನ್ನು ಚಪಾತಿ, ದೋಸೆ ಇಲ್ಲ ಬಿಸಿ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಇಂಥ ಪೌಷ್ಟಿಕಾಂಶ ಇರೋ ಪಲ್ಯಗಳನ್ನು ಮನೆಯಲ್ಲಿ ಮಕ್ಕಳಿಗೆಲ್ಲ ತಿನ್ನಿಸ್ತಾ ಬಂದರೆ ಅವರಿಗೆ ಎಕ್ಸ್ಟ್ರಾ ಮಲ್ಟಿವೈಟಮಿನ್ಸ್ ಕೊಡೋ ಅವಶ್ಯಕತೆಯೇ ಇರಲ್ಲ. ಈ ಸೊಪ್ಪಲ್ಲಿ ಐರನ್ನು, ವಿಟಮಿನ್ ಸಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೇಳಿರ್ತೀರಲ್ಲ ನೀವು, ಅದೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಈ ಸೊಪ್ಪು ಅಪರೂಪ ಅನಿಸುತ್ತೆ ಇತ್ತೀಚೆಗೆ ಸಿಗೋದು. ಆದರೂ ಸಿಕ್ಕಾಗ ಪಲ್ಯನೋ ಈ ಥರ ಹುಳಿನೋ ಆ ಥರ ಪದಾರ್ಥಗಳನ್ನ ಮಾಡಿಕೊಂಡು ಮನೇಲಿ ಆಗಾಗ ತಿಂತಾಯಿದ್ರೆ ಆರೋಗ್ಯವಾಗಿರ್ಬೋದು. ಮಾಡ್ತೀರಲ್ವಾ? ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೋಗಿ ಬರಲಾ? ಅದ್ರ ಹೂವಲ್ಲಿ ತಂಬ್ಳಿ, ಮೊಸರು ಬಜ್ಜಿ ಎಲ್ಲ ಮಾಡ್ತೀವಿ. ಅದನ್ನ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ.